ಗೌತಮಿಯಿಂದ ನನ್ನ ಜೀವನ ಬದಲಾಗಿದೆ ಎಂದ ಉಗ್ರ ಮಂಜು. ಹೌದು, ಬಿಗ್ ಬಾಸ್ಗೆ ಹೋದು ಬಂದ ಬಳಿಕ ಅದೆಷ್ಟೋ ಕಲಾವಿದರ ಬದುಕು ಬದಲಾಗಿದೆ. ಹಿಂದೆ ಮೂಲೆ ಗುಂಪಾಗಿದ್ದ ಕೆಲ ಕಲಾವಿದರು ಈ ರಿಯಾಲಿಟಿ ಶೋಗೆ ಹೋಗಿ ಬಂದ ಬಳಿಕ ಅವರ ಬದುಕು ಬಂಗಾರವಾಗಿದೆ. ಈ ಸಾಲಿನಲ್ಲಿ ಇಂದು ನಮಗೆ ಮುಂಚೂಣಿಯಲ್ಲಿ ಕಾಣುತ್ತಿರುವ ವ್ಯಕ್ತಿ ಅಂದ್ರೆ ಅದು ಉಗ್ರ ಮಂಜು. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿದ್ದ ಮಂಜು ತಮ್ಮದೇ ಮ್ಯಾನರಿಸಂ ಮೂಲಕ ಕರ್ನಾಟಕ ಜನತೆಗೆ ಇಷ್ಟವಾದ್ರು. ಆರಂಭದಲ್ಲಿ ಅಬ್ಬರಿಸುತ್ತಿದ್ದ ಮಂಜು ಬಳಿಕ ಗೌತಮಿ ಜಾಧವ್ ಜೊತೆ ಸೇರಿ ಸಂಪೂರ್ಣ ಬದಲಾದ್ರು. ಕತ್ತಲೆಯಿಂದ ಬೆಳಕಿನೆಡೆಗೆ ಬಂದರು. ಬಿಗ್ ಬಾಸ್ ಬರುವುದಕ್ಕೂ ಮುನ್ನ ಲೈಫ್ ಅನ್ನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಬೇಕಾಬಿಟ್ಟಿ ಹಣ ಖರ್ಚು, ಕುಡಿತದ ಚಟಕ್ಕೆ ಒಳಗಾಗಿದ್ರು. ಇದನ್ನ ಸ್ವತಃ ಅವರೇ ದೊಡ್ಡ ಮನೆಯೊಳಗೆ ಹೇಳಿದ್ರು. ಆದ್ರೀಗ ಮಂಜು ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಮಂಜು ಹೊಸ ಜೀವನ ಶುರು ಮಾಡಿದ್ದಾರೆ. ಕುಡಿತದ ಚಟದಿಂದ ಎಲ್ಲ ಹೊರಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಗೌತಮಿ ಎಂಬ ಸತ್ಯವನ್ನ ಕೂಡ ಮಂಜಣ್ಣ ಹೇಳಿದ್ದಾರೆ. ಈಗ ನನ್ನ ಲೈಫ್ ಖಂಡಿತ ಬದಲಾವಣೆಯಾಗಿದೆ, ಮಾತಾಡೋ ರೀತಿ ಹೀಗೆ ಎಲ್ಲವೂ ಬದಲಾವಣೆಯಾಗಿದೆ. ಇದಕ್ಕೆಲ್ಲ ಗೌತಮಿಯೇ ಕಾರಣ. ಬಿಗ್ ಬಾಸ್ ಮನೆಯಲ್ಲಿ ಅದೊಂದು ಗೇಮ್ ಆಗಿತ್ತು. ಫ್ರೆಂಡ್ಶಿಪ್ ಇದ್ರೂ ಆಟದ ಬಗ್ಗೆಯೂ ಗಮನ ಹರಿಸಬೇಕಿತ್ತು. ಆದ್ರೆ ಈಗ ಆ ರೀತಿ ಇಲ್ಲ. ನಾನು ಗೌತಮಿ ಮತ್ತು ಅವರ ಪತಿ ಅಭಿಷೇಕ್ ಕಾಸರಗೋಡು ಆಗಾಗ ಜಯನಗರದಲ್ಲಿ ಕಾಫಿಗೆ ಸಿಗ್ತೀವಿ, ಮಾತಾಡ್ತೀವಿ, ಒಬ್ಬರಿಗೊಬ್ರು ಏನ್ ಮಾಡ್ತಿದ್ದೀವಿ ಎಂಬುದನ್ನ ಹಂಚಿಕೊಳ್ಳುತ್ತೇವೆ. ಫ್ಯಾಮಿಲಿ ಬಗ್ಗೆಯೂ ಚರ್ಚೆ ಮಾಡ್ತೇವೆ. ನಮ್ಮ ನಡುವಿನ ಬಾಂಧವ್ಯ ಫ್ರೆಂಡ್ಶಿಪ್ ಏನಿದೆಯೋ ಅದು ಮುಂದುವರಿಯುತ್ತಿದೆ ಎಂದು ಹೇಳಿದ್ದಾರೆ. ಮಂಜು ಅವರಿಗೆ ಸದ್ಯ ಸಿನಿಮಾದಲ್ಲಿ ಆಫರ್ಗಳು ಹುಡುಕಿ ಬರುತ್ತಿವೆ. ಅವರು ಸುದೀಪ್ ಅಳಿಯನ ಮ್ಯಾಂಗೋ ಪಚ್ಚಾ ಸಿನಿಮಾದಲ್ಲಿ ಬಹುಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇದೇ ಜೊತೆಗೆ ಇನ್ನು 2-3 ಸಿನಿಮಾಗಳಲ್ಲಿ ಮಂಜು ಮುಖ್ಯ ಪಾತ್ರ ಮಾಡುತ್ತಿದ್ದಾರೆಂಬ ಸುದ್ದಿ ಇದೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.